ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ಓಕೆ, ನಿಮ್ಮ ಬಗ್ಗೆ ತುಂಬ ನಮಗೆ ಗೌರವ ಇದೆ. ಥ್ಯಾಂಕ್ ಯು ಸರ್. ಹುಣಸೂರು ಬ್ರಾಂಚಲ್ಲಿ 400ಕ್ಕೂ ಹೆಚ್ಚು ಕಸ್ಟಮರನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಹೌದು ಸರ್. ಓಕೆ, ನಿಮ್ಮ ಕಲೆಕ್ಷನ್ ರೇಟು 98% ಜಾಸ್ತಿ ಇದೆ. ಹೌದು ಸರ್. ಅದೇ ರೀತಿ ಕನ್ಸ್ಯೂಮರ್ ಡ್ಯೂರಬಲ್ ಬಂದರೆ 14ಕ್ಕೂ ಹೆಚ್ಚು ಕಸ್ಟಮರು ಕಳೆದ 9 ತಿಂಗಳಲ್ಲಿ ಕೊಟ್ಟಿದ್ದೀರಾ. ಹೌದು ಸರ್. ಓಕೆ, ಅಂದರೆ ಅವರೇಜು 1 ಅಥವಾ 2 ಪ್ರಾಡಕ್ಟ್ ಮಾಡ್ತಾ ಇದ್ದೀರಾ. ಹೌದು. ಬೇರೆಯವರೆಲ್ಲ 1-2 ಮಾಡಲಿಕ್ಕೆ ಕಷ್ಟಪಡ್ತಿದ್ದಾರೆ. ಹೀಗಿರೋದ್ರಿಂದ ನಿಮ್ಮ ಓವರಾಲ್ ಪರ್ಫಾರ್ಮೆನ್ಸ್ ನಮಗೆ ಖುಷಿ ಇದೆ. ಥ್ಯಾಂಕ್ ಯು ಸರ್. ಹೇಗೆ ಇದು ಸಾಧ್ಯ ಆಯಿತು? ಬೇರೆ ನಿಮ್ಮ ಸಹವರ್ತಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ 1-2 ಮಾತುಗಳು. ಸರ್, ಏನಿಲ್ಲ, ಕಸ್ಟಮರ್ ಹತ್ರ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು. ಮತ್ತು ಕಲೆಕ್ಷನ್ ಸ್ಪಾಟಲ್ಲಿ ಕಸ್ಟಮರ್ ಹತ್ರ ನಾವು ಏನು ಹೇಳಿದ್ರು ಕೇಳೋ ರೀತಿ ನಾವು ಅವ್ರನ್ನ ಟ್ರೈ ಟು ಮಾಡ್ಕೋಬೇಕು. ಮತ್ತು ಅವ್ರಿಗೆ ನಮ್ಮ ಪ್ರಾಡಕ್ಟಿಂದ ತುಂಬ ಹೆಲ್ಪ್ ಇದೆ. ಸೊ ಆ ಪ್ರಾಡಕ್ಟ್ ಬಗ್ಗೆ ಅವ್ರಿಗೆ ಬಿಡಿಸಿ ಹೇಳಬೇಕು. ಮತ್ತು ಇನ್ನೊಂದು ಏನಂದ್ರೆ ಪ್ರಾಡಕ್ಟ್ ಅವ್ರಿಗೆ ಕೊಡೋದ್ರಿಂದ ನಮಗೂ ತುಂಬ ಹೆಲ್ಪ್ ಇದೆ. ನಮ್ಮ ಸ್ಯಾಲ್ರಿ ಅಲ್ಲದೇ ಮತ್ತು ಇನ್ಸೆಂಟಿವ್ ಕೂಡ ಬರುತ್ತೆ. ಇನ್ಸೆಂಟಿವ್ ಹೆಂಗೆ ಬರುತ್ತೆ, ನಾವು ಪ್ರಾಡಕ್ಟ್ ಕೊಡೋದ್ರಲ್ಲಿ ಇನ್ಸೆಂಟಿವ್ ಬರುತ್ತೆ. ಈಗ ನಮ್ಮ ಕಲೆಕ್ಷನ್ ಇನ್ಸೆಂಟಿವ್ ಇರುತ್ತೆ ಮತ್ತು ಬಿಸ್ನೆಸ್ ಇನ್ಸೆಂಟಿವ್ ಇರುತ್ತೆ. ಬಟ್ ಇದು ನಾವು ಪ್ರಾಡಕ್ಟ್ ಮಾಡಿದ್ರೆ ಅದಕ್ಕಿಂತ ಹೆಚ್ಚು ಬರುತ್ತೆ. ಈಗ ಮಿನಿಮಮ್ ಒಂದು ಎಕ್ಸಾಂಪಲ್ ತೊಗೋತೀನಿ ಅಂದರೆ, ಒಂದು ಟಿ ವಿನೋ ಇಲ್ಲ ಒಂದು ಫ್ರಿಜ್ಜೋ ಕೊಡ್ತೀವಿ ಅಂದರೆ ಮಿನಿಮಮ್ 300-400 ರೂಪಾಯಿ ಬಂದೇ ಬರುತ್ತೆ. ಸೊ ಅದರಿಂದ ಎಲ್ಲರೂ ಸ್ಯಾಲ್ರಿಗೆ ಮಾಮೂಲಿ ಕೆಲಸ ನೀವು ಮಾಡೋ ಕೆಲಸಕ್ಕೆ ಸ್ಯಾಲ್ರಿ ಸಿಗುತ್ತೆ. ಬಟ್ ನೀವು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಮಾಡಿದ್ರೆ ಇನ್ಸೆಂಟಿವ್ ಸಿಗುತ್ತೆ. ಸ್ಯಾಲ್ರಿಗಿಂತ ಜಾಸ್ತಿ ತೊಗೋಬೋದು. ಓಕೆನಾ? ಅದರಿಂದ ನಿಮ್ಗೆ ಉಪಯೋಗ ಸೈಡ್ ನಿಮ್ಮ ಬೇರೆ ಏನೇ ಈಗ ಸ್ಯಾಲ್ರಿನೇ ನೀವು ಕೈ ಕೂತ್ಕೊಳ್ಳೋಕ್ಕಾಗಲ್ಲ. ಅದು ಬರೋದು ನಿಮ್ಮ ಬೇರೆ ಕಮಿಟ್ಮೆಂಟ್ ಕೊಟ್ಟೋಗುತ್ತೆ. ನೀವು ಇನ್ಸೆಂಟಿವ್ ಮಾಡಿದಾಗ ಬೇರೆ ಕಮಿಟ್ಮೆಂಟ್ ಮುಗಿದು ನಿಮ್ಮದು ಹಣನೂ ಉಳಿತಾಯ ಆಗುತ್ತೆ. ನೀವು ಬೇರೆ ಹತ್ರ ಯೂಸ್ ಮಾಡ್ಕೋಬೋದು. ಸೊ ಅದರಿಂದ ನೀವು ಪ್ರಾಡಕ್ಟ್ಗಳನ್ನ ಆದಷ್ಟು ಕಸ್ಟಮರ್ ಹತ್ರ ಮಾತಾಡಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಹೇಳ್ತೀವಿ. ಒಳ್ಳೆ ವಿಚಾರ. ಈಗ ಕಸ್ಟಮರ್ಗೆ ಕನ್ವಿನ್ಸ್ ಮಾಡೋ ನಿಟ್ಟಿನಲ್ಲಿ, ಯಾಕಂದರೆ ಓವರಾಲ್ ನಿಮ್ಮ ಬ್ರ್ಯಾಂಚಲ್ಲಿ ನೋಡಿದಾಗ ಅವರೇಜ್ ಒಂದು 8ರಿಂದ ಜಾಸ್ತಿ ಸ್ಟಾಫ್ ಇದ್ದಾರೆ. ಎಲ್ಲ 2-3 ಆ ಥರ ಮಾಡಿದ್ದಾರೆ. ಆದರೆ ನೀವು ಒಬ್ಬರೇ 14 ಮಾಡಿದ್ದೀರಾ. ಹೇಗೆ ಸಾಧ್ಯ ಆಯಿತು? ಈ ನಿಟ್ಟಿನಲ್ಲಿ ಬೇರೆಯವ್ರಿಗೆ ಒಂಚೂರು ನಿಮ್ಮ ಟಿಪ್ಸ್ ಅಥವಾ ಏನಾರು ಒಂದು ಸರ್, ಏನಿಲ್ಲ, ಕಸ್ಟಮರ್ ಹತ್ರ ಡೈರೆಕ್ಟ್ ನಾವು ಫೋನಲ್ಲಿ ಮಾತಾಡೋದಕ್ಕಿಂತ ಅವ್ರ ಹತ್ರ ಮನೆ ಹತ್ರ ಹೋಗಿ ಕೂತ್ಕೊಂಡು ನಮ್ಮ ಪ್ರಾಡಕ್ಟ್ ಬಗ್ಗೆ ಪ್ರತಿಯೊಂದೂ EMI ಮತ್ತು ಪ್ರಾಡಕ್ಟ್ ರೈಟು ಮತ್ತು ಅದರಿಂದ ಏನು ಉಪಯೋಗ ಮತ್ತು ಅದು ಎಲ್ಲಿ ಹೆಂಗೆ ತರುತ್ತಾರೆ, ನಿಮ್ಮ ಮನೆ ಹತ್ರ ಯಾವ ಥರ ತಂದು ಕೊಡ್ತಾರೆ, ಪ್ರತಿಯೊಂದು ಬಿಡಿಸಿ ಹೇಳಿದಾಗ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ. ನಾವು ಫೋನಲ್ಲಿ ಮಾತಾಡಿದ್ರೆ ಏನೂ ಸಿಗೋಲ್ಲ. ಕೇಳ್ಕೊತಾರೆ, ಆಯಿತು ಬಿಡಿ ಸರ್ ಬನ್ನಿ ನೋಡೋದ ಅಂತಾರೆ. ನಾವು ಫೋನಲ್ಲಿ ಹೇಳೋದಕ್ಕಿಂತ ಮನೆ ಹತ್ರ ನೀವು ಹೋಗಿ ಕಸ್ಟಮರ್ ಡೈರೆಕ್ಟ್ ಅವ್ರದ್ದು ಕುಣಿಸ್ಕೊಂಡು ಮಾತಾಡಿದಾಗ ನಿಮಗೆ ನಮ್ಮ ಪ್ರಾಡಕ್ಟಲ್ಲಿ EMI ಕಂತು ರೀತಿ ಕಟ್ಬೋದು. ಡೌನ್ ಪೇಮೆಂಟ್ ಜಾಸ್ತಿನೂ ಸಿಗೋಲ್ಲ, ಕಮ್ಮಿ ಕಟ್ಬೋದು. ಮತ್ತು ನಿಮಗೆ EMIಗಳು ಇಲ್ಲಾಂದ್ರೆ 8 ತಿಂಗಳು 6 ತಿಂಗಳಿಗೆಲ್ಲ EMI ಬರುತ್ತೆ. ಅಮೌಂಟು ಜಾಸ್ತಿ ಇರುತ್ತೆ. ನಮ್ಮಲ್ಲಿ ಕಮ್ಮಿ ಅಮೌಂಟ್ ಇರುತ್ತೆ ಅಂತ ಹೇಳಿ ಕಸ್ಟಮರ್ನ ರಿಕ್ವೆಸ್ಟ್ ಮಾಡಿ ಆ ಪ್ರಾಡಕ್ಟ್ ಬಗ್ಗೆ ಅವ್ರಿಗೆ ಹೆಲ್ಪ್ ಇರುತ್ತೆ, ಕಸ್ಟಮರ್ಗೂ ತುಂಬ ಉಪಯೋಗ ಇರುತ್ತೆ. ಬಟ್ ಗೊತ್ತಿರೋಲ್ಲ ಯಾವ ಥರ ಉಪಯೋಗಿಸಬೇಕು ಅಂತ. ಅದು ನೀವು ಬಿಡಿಸಿ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ತಗೊಳ್ತಾರೆ. ಓಕೆ, ಥ್ಯಾಂಕ್ ಯು ಹರೀಶ್ ಅವರೇ. ಥ್ಯಾಂಕ್ ಯು ಸರ್. ಇದೇ ರೀತಿ ನಿಮ್ಮ ಒಳ್ಳೆಯ ಕೆಲಸನ ಮುಂದುವರಿಸಿ. ಓಕೆ ಸರ್. ಮುಂಬರೋ ದಿನಗಳಲ್ಲಿ 100% ಕಲೆಕ್ಷನ್ ತೊಗೊಬನ್ನಿ. ಓಕೆ ಸರ್. ನಿಮ್ಮ ಹೆಚ್ಚಿನ ಗ್ರಾಹಕರಿಗೆ ಮ್ಯಾಕ್ಸಿಮಮ್ ನಮ್ಮ ನವಚೇತನ ಕೊಡ್ತಿರ್ತಕ್ಕಂಥ ಪ್ರಾಡಕ್ಟ್ಗಳನ್ನ ತಲುಪಿಸಿ ಅಂತ ಹೇಳ್ತೀವಿ. ಓಕೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.